ಒಂದು ಕಾಡಲ್ಲಿ ಒಬ್ಬ ಹುಡುಗ ಕುರಿ ಮೇಯಿಸ್ತಾ ಇದ್ನಂತೆ. ಅವನಿಗೆ ಒಂದು ಯೋಚನೆ ಬಂತಂತೆ, ನಾನು ಕಿರ್ಚಿದ್ರೆ ಜನರೆಲ್ಲ ಓಡ್ ಬರ್ತಾರಾ ಇಲ್ವಾ ಟೆಸ್ಟ್ ಮಾಡೋಣ ಅಂದ್ಕೊಂಡು ಜೋರಾಗಿ ಕಿರ್ಚಿದ್ನಂತೆ. ತೋಳ ಬಂದು ತೋಳ ಕಾಪಾಡಿ ಕಾಪಾಡಿ ಅಂತ. ತೋಳ ಬಂದ್ರೆ ಕುರಿ ಎಲ್ಲ ತಿನ್ಬಿಡುತ್ತೆ ಅಲ್ವಾ ಸಿದ್ದಮ್ಮ? ಆಗ ಜನರೆಲ್ಲ ಓಡ್ ಹೋಗ್ತಾರಂತೆ, ಬನ್ನಿ ಬಾಬು ಹುಡ್ಗಂಗೆ ಏನಾಗಿದೆ ನೋಡೋಣ, ಬನ್ನಿ 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 ಅಂತ. ಅಲ್ಲಿ ನೋಡಿದ್ರೆ ಯಾವ ತೋಳನೂ ಇಲ್ಲ, ಏನೂ ಇಲ್ಲ. ಆ ಹುಡುಗ ಆರಾಮಾಗಿ ನಿಂತಿದ್ದಂತೆ. ಹೌದಾ? ಆ ಜನರನ್ನೆಲ್ಲ ನೋಡ್ಬಿಟ್ಟು ಅವ್ನು ಹೇಳಿದ್ನಂತೆ, ನೀವು ಬರ್ತೀರಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ ನಾನು ಹೀಗೆಲ್ಲ ಮಾಡಿದ್ದು ಅಂದಂತೆ. ಆ ಜನರಿಗೆಲ್ಲ ತುಂಬ ಕೋಪ ಬಂತಂತೆ. ಅವ್ರು ಬೇಜಾರು ಮಾಡ್ಕೊಂಡು ವಾಪಸ್ ಹೊರಟೋದ್ರಂತೆ. ಆಮೇಲೆ ಒಂದಿನ ತೋಳ ನಿಜವಾಗ್ಲೂ ಬಂದ್ಬಿಡತ್ತಂತೆ. ಆ ಹುಡುಗ ಭಯದಲ್ಲಿ ತೋಳ ಬಂತು ತೋಳ ಪ್ಲೀಸ್ ನನ್ನನ್ನು ಕಾಪಾಡಿ ಅಂತ ಕಿರ್ಚ್ಕೋತಾರಂತೆ. ಈ ಸಲನೂ ಆ ಹುಡುಗ ನಾಟಕನೇ ಮಾಡ್ತಿದ್ದಾನೆ ಅಂತ ಯಾರು ಅವನ ಹತ್ರ ಬರಲ್ವಂತೆ. ತೋಳ ಆ ಹುಡುಗನ್ನ ಅಯ್ಯೋ. ಈಗ ಮಾರಲ್ ಆಫ್ ದ ಸ್ಟೋರಿ ಏನು ಹೇಳು? ಮಾರಲ್ ಆಫ್ ದ ಸ್ಟೋರಿ ಬಂದು ನಾವು ಯಾವತ್ತೂ ಸುಳ್ಳು ಹೇಳಬಾರ್ದು. ನಾವು ಸುಳ್ಳು ಹೇಳ್ತಾನೆ ಇದ್ರೆ ಕೊನೆಗೆ ಒಂದಿನ ನಾವು ನಿಜ ಹೇಳ್ತೀವಲ್ಲ, ಆಗ ಯಾರೂ ನಮ್ಮನ್ನು ನಂಬೋದಿಲ್ಲ. ನಾ ಅದಕ್ಕೆ ಸುಳ್ಳು ಹೇಳಲ್ಲ ಸೀತಮ್ಮ, ನಿನ್ ತರಾನೆ. ಆದರೆ ನಾನು ನಿಂತರ ಅಲ್ಲ ಪುಟ್ಟ, ನಾನಿವತ್ತು ಸುಳ್ಳು ಹೇಳ್ಬಿಟ್ಟೆ. ಏನು? ನಮ್ಮ ಸೀತಮ್ಮ ಸುಳ್ಳು ಹೇಳಲ್ಲ? ನಾನಂತೂ ನಂಬಲ್ಲ. ಹೌದು ಪುಟ್ಟಿ, ಇವತ್ತು ನಾನು ನನ್ನ ಫ್ರೆಂಡಿಗೋಸ್ಕರ ಸುಳ್ಳು ಹೇಳ್ಬಿಟ್ಟೆ. ಏನು? ನನ್ನ ಫ್ರೆಂಡಿಗೋಸ್ಕರನಾ? ನಿನ್ನ ಫ್ರೆಂಡು ನಿನ್ನ ಥರನೇ, ವಯಸ್ಸಾಗಿದೆ ಅಷ್ಟೆ. ಜಾತ್ರೆಯಲ್ಲಿ ಕಳೆದೋಗಿರೋ ಮಗು ಥರ ಅನಿಸುತ್ತೆ ಅವ್ರನ್ನ ನೋಡಿದಾಗ. ಪಾಪ, ಒಂಟಿಯಾಗಿರೋರ ಕಷ್ಟ ಅನುಭವಿಸಿದವ್ರಿಗೆ ಅರ್ಥ ಆಗೋದು. ಅವ್ರಿಗೆ ಯಾರೂ ಇಲ್ವಂತೆ ಪುಟ್ಟ, ಅವ್ರಿಗೆ ಸಂಸಾರ ಇದೆ ಅಂತೆಲ್ಲ ನಾನು ಸುಳ್ಳು ಹೇಳ್ಬಿಟ್ಟೆ. ಅವ್ರು ಪುಟ್ಟ ಮೇ ಐ ಕಮ್ ಇನ್ ಸರ್? ತಾತ ಬನ್ನಿ. ಎಲ್ಲಿ ಬಾಸ್ ಅಂತ ನಿಂತ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೆ. ಮತ್ತಿನ್ನೇನೋ 4 ಗೋಡೆ ಒಂದು ಮೇಜ್ ಸಿಕ್ಕಿದ್ರೆ ಸಾಕು, ಆಫೀಸ್ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತೀಯ ನೀನು. ನಂಗೆ ಈ ಮನೆ ಅಂದರೆ ತುಂಬ ಹತ್ರ ಕಣೋ. ಯಾಕೆ ಗೊತ್ತಾ? ಅಮ್ಮ ಇದ್ದಿದ್ ಮನೆ. ಮತ್ತೆ ನೀನು ನಗ್ನಗ್ತಾ ಬೆಳೆದ ಮನೆ. ಆದರೆ ಈ ರೀತಿ ಒಂಟಿಯಾಗಿ ಪಿಶಾಚಿ ಥರ ಕೂತಿರೋದು ನೋಡಿದ್ರೆ ನನ್ನ ಮನಸ್ಸಿಗೆ ಕಸಿವಿಸಿ ಆಗುತ್ತೆ ಕಣ. ತಾತ, ಕೆಲವೊಂದು ಕೆಲಸ ಆಫೀಸಲ್ಲಿ ಮುಗ್ಸೋಕ್ಕಾಗಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟುಡ್. ಆಫೀಸ್ನಲ್ಲಿ ನೀನು ಹೇಗೆ ಕೆಲಸ ಮಾಡ್ತೀಯಪ್ಪ, ಅಲ್ಲಿ ಬೇರೆನೇ ವ್ಯಕ್ತಿ, ಅನಾಥ, ತುಂಬ ಅಮಾಯಕ, ಒಳ್ಳೆ ಹುಡುಗ ಬೇರೆ, ಮದುವೆ ಬೇರೆ ಫಿಕ್ಸ್ ಮಾಡ್ಕೊಂಬಿಟ್ಟಿದೀಯಾ. ನಮಗೇನೆ ಹೇಳಿಲ್ವಲ್ಲ ನೀನು. ಮೇ ಕಮ್ಮಿನ್ ಅನ್ಕೊಂಡು ಕ್ಯಾಬಿನ್ ಒಳಗೆ ಬಂದಲ್ಲ, ಆಗ್ಲೇ ನಿಮ್ಮನ್ನ ವಾಪಸ್ ಕಳಿಸ್ಬೇಕಾಗಿತ್ತು. ಆ ಹುಡುಗಿಗೆ ನಿನ್ನ ಬಗ್ಗೆ ಹೆಚ್ಚು ಗೊತ್ತಿಲ್ಲದೆ ಇದ್ರು ತುಂಬ ಕಾಳಜಿ ಇದೆ ಕಣೋ. ತಾತ, ನಂಗೆ ಸ್ವಲ್ಪ ಕೆಲಸ ಇದೆ. ಹೌದಪ್ಪ, ನೀನು ಕೆಲಸ ಮಾಡದೇ ಇದ್ರೆ ಫಿಕ್ಸ್ ಆಗಿರೋ ಮದುವೆ ನಿಂತೋಗ್ಬಿಡುತ್ತಲ್ವಾ. ಅಯ್ಯೋ ದೇವ್ರೇ. ನಿನ್ನ ಕೆಲಸ ಕಾಪಾಡೋದಕ್ಕೆ ಅವಳು ತುಂಬ ರಿಸ್ಕ್ ತಗೊಂಡು ನಿನ್ನ ಪರವಾಗಿ ಮಾತಾಡಿದ್ಲು. ತುಂಬ ಒಳ್ಳೆ ಹುಡುಗಿ. ಆದರೆ ನಿನಗೆ ಯಾರೂ ಗತಿ ಇಲ್ಲ, ನೀನೊಬ್ಬ ಅನಾಥ ಅಂತ ನಂಬಿದಾಳೆ. ಇನ್ನೂ ಎಷ್ಟು ದಿವಸನೋ ಈ ನಾಟಕ? ಕೆಲಸ ಎಲ್ಲ ಮುಗಿಯೋವರೆಗೂ ನೀನು ಹೇಗೋ ನಿಭಾಯಿಸ್ಬಿಡ್ತೀಯ ಕಣೋ. ಆದರೆ ಎಲ್ಲರ ಮುಂದೆ ನನ್ನ ಕೈಲಿ ನಡ್ಸೋಕ್ಕಾಗ್ತಾ ಇಲ್ಲ. ತಾತ, ನನ್ಗೆ ಯಾವ ಕುರ್ಚಿಲಿ ಕೂತ್ರು ಬಾಸ್ ಕುರ್ಚಿನೇ. ನಿಮ್ಮಮ್ಮ ಇದ್ದಿದ್ರೆ ಕಿವಿ ಹಿಂಡಿ ಮಲಗಿಸ್ತಿದ್ಲು. ನಿನ್ನ ಬಾಸ್ಗಿರಿ ಅವಳ ಹತ್ರ ನಡೀತಿರ್ಲಿಲ್ಲಪ್ಪ. ಕಿವಿ ಹಿಂಡೋಳ್ನ ಕರೆಸ್ತೀನಿ, ಕೆಲಸ ಮುಗಿಸಿ ಮಲಕ್ಕೋ.
ಸ್ಪೆಷಲ್ ಆಗಿ ಲಂಚ್ ಪ್ರಿಪೇರ್ ಮಾಡಿದ್ದಾಳೆ, ಅದನ್ನ ತಿನ್ನಿ. ನೀವ್ ತಿಂದಿಲ್ಲ ಅಂದ್ರೆ ಅವಳದ್ರ ಬೈಗುಳನ್ನ ನಾನ್ ತಿನ್ಬೇಕಾಗುತ್ತೆ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಬಟ್ಟೆ ಬಗ್ಗೆ ಬಂಗಾರದ ಮನುಷ್ಯನ್ ಬಿಲ್ಡಪ್ಪ, ಸುಮ್ನೆ ಹೋಗಿರಿ. ಅಜ್ಜಿ ತಾತ ಇಲ್ಲಿ ಮಿಸ್ಟರ್ ಇಂಜಿನಿಯರ್ ಅವರೇ, ಏನಿದು ಅವತಾರ? ನೀವ್ ಯಾಕೆ ಬಟ್ಟೆ ಹೋಗಿದ್ದೀರ? ಹೋಮ್ವರ್ಕ್ ಸರಿಗ್ ಮಾಡಿಲ್ಲ ಅಂತ ಪನಿಷ್ಮೆಂಟು. ಪನಿಷ್ಮೆಂಟಾ? ಹ್ಞೂ, ವಾಷಿಂಗ್ ಮಿಷಿನ್ ಸರಿಗ್ ಮಾಡಲಿಲ್ಲ, ಮಿಕ್ಸಿನೋ ಪಂಪ್ ಸೆಟ್ಟೋ ಗೊತ್ತಾಗದೆ ನಿಂತಿದೆ. ಆ ಸಾಹಸಕ್ಕಿಂತ ಈ ಸಾಹಸ ವಾಸಿ ಅಂತ ಸೋಪು ಬ್ರಷನ್ನ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದಾರೆ. ಹೌದಾ ತಾತ? ಓಯ್, ಅಜ್ಜಿ ಜೊತೆ ಸೇರ್ಕೊಂಡು ನೀನು ನಗ್ತೀಯಾ? ಹಲೋ ಶಾಂತ್ ಅಜ್ಜಿ, ಏನೋ ಸೊಂಟ ನೋವು ಅಂತ ಹೆಲ್ಪ್ ಮಾಡಕ್ ಬಂದ್ರೆ ಈ ಇಂಜಿನಿಯರ್ಗೆ ಹೀಯಾಡಿಸ್ತೀಯಾ? ನಾನು ಅಜ್ಜಿ, ನೀನು ಹುಡುಗನ? ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಹೊತ್ತಾಗುತ್ತೆ. ಸೀತಾ, ನೀನು ಆಫೀಸ್ಗೆ ಹೊರಡಮ್ಮ, ಮಗುನ ನಾನು ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಪರವಾಗಿಲ್ಲಪ್ಪ, ನಾನೇ ಬಿಡ್ತೀನಿ. ಯಾಕಮ್ಮ? ನೀವಿಷ್ಟೆಲ್ಲ ಕೆಲಸ ಮಾಡಿ ಅಲ್ಲಿ ತನಕ ಹೋಗ್ಬೇಕಾ? ಪರವಾಗಿಲ್ಲ, ನೀವು ರೆಸ್ಟ್ ಮಾಡಿ. ನನಗೇನು ತೊಂದರೆ ಇಲ್ಲಮ್ಮ. ಸೀತಾ, ನಿಂಗೆ ಹೊತ್ತಾಗತ್ತೆ, ಇವ್ರು ಹೋಗ್ತಾರೆ ಬಿಡು. ಇಲ್ಲ ಅಮ್ಮ, ಏನು ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗತ್ತೆ ಅಷ್ಟೇ. ನಾನು ಇವಳನ್ನ ಬಿಟ್ಟು ಆಫೀಸ್ಗೆ ಹೋಗ್ತೀನಿ. ಬಾ. ಬಾಯ್ ತಾತ. ಬಾಯ್ ಅಜ್ಜಿ. ಬಾಯ್. ನಿಮ್ಮನ್ನ ಆಡ್ಕೊಂಡ್ರು, ನಿಮ್ಮನ್ನ ಬೈದ್ರು, ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ಸಮಾಧಾನ ನನಗಿದೆ. ಆದರೆ ಪಾಪ ಸೀತಾ, ಅವಳಿಗೊಬ್ಬ ಜೊತೆಗಾರ ಇದ್ದಿದ್ರೆ ಎಷ್ಟು ಆರಾಮಾಗಿರ್ತಿತ್ತಲ್ವಾ? ಆದರೆ ಆ ಹುಡುಗಿಗೆ ಅವಳೇನು ಕಳ್ಕೊತಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಮದುವೆ ಆದರೂ ಆಗಬಾರ್ದ? ಎಷ್ಟಂತ ಹೇಳೋದವಳಿಗೆ? ಅರೆ, ವಾಟ್ ಅ ಟೈಮಿಂಗ್! ನಾನು ಇಲ್ಲೇ ಒಬ್ಬರನ್ನ ಕ್ಲೈಂಟ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೆ. ಅವ್ರು ಬರೋದು 1 hour ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ತನಕ ಏನು ಮಾಡೋದು, ಕಾಫಿ ಕುಡಿಯೋಣ ಅಂತ ಹೋಗ್ತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಸ್ಕೂಲ್ಗಾ? ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲ, ಪರವಾಗಿಲ್ಲ. ಸಂಕೋಚ ಬೇಡ, ಇನ್ನೂ 1 hour ನಾನೇನು ಮಾಡಲಿ, ಅಷ್ಟರಲ್ಲಿ ನಿಮ್ಮನ್ನು ಬಿಟ್ಟು ಬರ್ತೀನಿ. ಬನ್ನಿ. ಇಟ್ಸ್ ಓಕೆ. ಸಿಹಿ ಸಿಹಿ, ನನ್ನ ಬಿಟ್ಟು ಹೋಗ್ತಿದ್ಯಾ? ಸಾರಿ ಕಣ, ಅಮ್ಮನ ಜೊತೆ ಮಾತಾಡ್ತಾ ಮರ್ತ್ಬಿಟ್ಟೆ. ಇದಮ್ಮ ಹೊಡೋಣ? ಸ್ಕೂಲು ಇಲ್ಲೇ ಹತ್ರದಲ್ಲಿದೆ, ನಮಗೆ ನಡ್ಕೊಂಡು ಹೋಗಿ ರೂಢಿ ಇದೆ. ನೀವೇನು ತೊಂದರೆ ತಗೋಬೇಡಿ. ಪರವಾಗಿಲ್ಲ, ಎನಿ ಟೈಮ್ ನೀವು ನನ್ನನ್ನು ಏನು ಬೇಕಾದ್ರೂ ಕೇಳ್ಬೋದು. ಐ ಮೀನ್, ಏನು ಬೇಕಾದ್ರೂ ಹೆಲ್ಪ್ ಕೇಳ್ಬೋದು ಅಂತ ಹೇಳಿದೆ ಅಷ್ಟೇ. ಸಿ ಯು. ಬಾಯ್. ಬಾಯ್. ನನ್ನ ಹತ್ರ ಹೆಲ್ಪ್ ಕೇಳದೆ ಹೇಗಿರಕ್ಕಾಗತ್ತೆ? ನನ್ನ ಹತ್ರ ಬರಲೇಬೇಕು. ಆಂಟಿ, ಅವ್ರು ಯಾರು? ನಮ್ಗೆ ಗೊತ್ತಿಲ್ದವರು. ಲೋ ಗಾಬರಿ ಗಣೇಶ, ಇಲ್ಲಿ ನೋಡು, ಇಷ್ಟೊಂದು ಬೋನಸ್ ಕೊಟ್ಟಿದ್ದಾರೆ ಬಾಸು. ಸೀತಾ, ಇವತ್ತು ನಮ್ಮೆಲ್ರಿಗೂ ಬೋನಸ್ ಸಿಗ್ತಿರೋದಕ್ಕೆ ಅದಕ್ಕೆ ನೀನು ಮತ್ತೆ ಹೊಸ ಅಡ್ಮಿಷನ್ನೇ ಕಾರಣ. ಹಾಯ್ ಫ್ರೆಂಡ್ಸ್. ರಾಮ್ ಮತ್ತೆ ಸೀತಾ ಏನಾದ್ರೂ ಮಾತಾಡಿರ್ಲಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಬೋನಸ್ ಸಿಗ್ತಿರಲಿಲ್ಲ. ಸೊ ನಾವೆಲ್ಲರೂ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳೋಣ. ಸದ್ಯ ನಮ್ಮನ್ನ ಕೆಲ್ಸದಿಂದ ಕಿತ್ತಾಗ್ಲಿಲ್ಲ. ಇನ್ಮೇಲಾದ್ರೂ ಬಾಸ್ ಮುಂದೆ ಸಿಲ್ಲಿಯಾಗಿ ಆಡ್ಬೇಡಿ. ಐ ಟ್ರೈ ನಾಟ್ ಟು. ಪ್ರಿಯಾ, ಇದು ನಮ್ದೇನಿಲ್ಲ, ಎಲ್ಲ ಕ್ರೆಡಿಟ್ಸ್ ಬಾಸ್ಗೆ ಸೇರ್ಬೇಕು ಅಲ್ವಾ? ಅವ್ರು ನೋಡ್ದಾಗ್ಲೇ ನನಗೂ ಅನಿಸ್ತು ಸೋ ಸ್ಪೆಷಲ್ ಅಂತ. ಅಶೋಕ ನನ್ನೇ ಹಾಕೊಂಡು ಗುಮ್ತಿದ್ದೆ ಅಲ್ಲ, ಈಗಿರೋದು ಮಜಾ. ಹೌದು, ಹಿ ಈಸ್ ರಿಯಲಿ ಸ್ಪೆಷಲ್ ಅಲ್ವಾ?
ಅವಾಗ ನಿಮ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಶಿ ಇಸ್ ವೆರಿ ಸ್ಪೆಷಲ್, ಶಿ ಇಸ್ ರಿಯಲಿ ಸ್ಪೆಷಲ್ ಹೊಗಳ್ತಾನೆ ಇರ್ತಾರೆ. ನಿಜವಾಗ್ಲೂ ನಾನು ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿರ್ತೀನಲ್ವಾ, ಆಗ ಹೇಳಿದ್ರು. ಅಟೆನ್ಷನ್ ಎವ್ರಿಬಾಡಿ, ಎಲ್ಲರೂ ಒಬ್ಬೊಬ್ಬರಾಗಿ ಬಾಸ್ ಚೇಂಬರ್ಗೆ ಹೋಗ್ಬೇಕಂತೆ. ಒಬ್ಬೊಬ್ಬರನ್ನ ಯಾಕೆ ಕರೀತಿದ್ದಾರೆ? ಬೋನಸ್ ಚೆಕ್ ಬಂದಿರ್ಬೋದೋ ಏನೋ. ಪ್ರಿಯಾ, ದೊಡ್ಡ ಬಾಸ್ ಅವ್ರ ಪರ್ಸನಲ್ ಅಕೌಂಟ್ ಇಂದಾನೇ ಚೆಕ್ ಕೊಟ್ಟಿದ್ದಾರೆ. ರಾಮ್, ನೀನ್ ಗೆಸ್ ಮಾಡಿದ್ ಕರೆಕ್ಟ್ ಆಗೇ ಇದೆ. ಇನ್ಮೇಲಿಂದ ನೀನ್ ಏನೇ ಗೆಸ್ ಮಾಡಿದ್ರು ಅದು ನಿಜಾನೇ ಆಗ್ಲಿ. May I come in, sir? Please come. Good morning, sir. ಮಾರ್ನಿಂಗ್. Good morning, sir. ಗುಡ್ ಮಾರ್ನಿಂಗ್. ನಿಜವಾಗ್ಲೂನಾ? ಏನು? ನಾನು ಕೇಳ್ಪಟ್ಟಿದ್ದು ನಿಜಾನಾ ಸರ್? ಏನು ಕೇಳ್ಪಟ್ಲು? ಓ, ಬೋನಸ್ ಬಗ್ಗೆ ಇರಬೇಕು. ಎಸ್, ಅಫ್ಕೋರ್ಸ್, ನಿಜಾನೇ. ನನಗೆ ಗೊತ್ತಿತ್ತು. ಮೊದಲನೇ ದಿನಾನೇ ನನ್ನ ಮನ್ಸು ಹೇಳಿತ್ತು. ಇದು ಯಾವಾಗಲೂ ಆಗಬೇಕಾಗಿತ್ತು, ಸ್ವಲ್ಪ ತಡ ಆಗಿದೆ. ಅಯ್ಯೋ ನೋ ಸರ್, ಇಂಥ ವಿಷಯದಲ್ಲೆಲ್ಲ ಅವಸರ ಮಾಡಬಾರ್ದು. ನಿಧಾನನೇ ಒಳ್ಳೇದು. ಇನ್ಮೇಲೆ ಕರೆಕ್ಟ್ ಟೈಮ್ಗೆ ಏನೇನಾಗಬೇಕು ಅದೆಲ್ಲ ಆಗುತ್ತೆ. ಹೋಗಿ ಸರ್, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ಯಾಕೆ? ಅಯ್ಯೋ, ಇದೆಲ್ಲ ಯಾಕಮ್ಮ, ಏನು ಬೇಡ. ಒಳ್ಳೇದಾಗಿ ಹೋಗಿ. ಥ್ಯಾಂಕ್ ಯು ಸರ್. ಏನು ಇವಳು? ನನಗೂ ಗೊತ್ತಿಲ್ಲ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸರ್. ಯಾ, ಥ್ಯಾಂಕ್ ಯು ಸರ್. ಜಾಸ್ತಿ ಬಂದಿದೆಯಲ್ಲ ಪ್ರಿಯಾ. ಬೋನಸ್ ಪರ್ಸೆಂಟೇಜ್ ಎಷ್ಟು ಬಂದಿದೆ ನಿನಗೆ? ಆಕ್ಚುಲಿ ಅನ್ಕೊಂಡಿದ್ಕಿಂತ ಜಾಸ್ತಿನೇ ಬಂದಿದೆ. ಹೌದಲ್ವಾ? ಜಾಸ್ತಿ ಅಮೌಂಟ್ಗೆ ಚೆಕ್ ಕೊಟ್ಟಿದಾರಲ್ವಾ? ಇದನ್ನ ಅವ್ರ ಗಮನಕ್ಕೆ ತರಬೇಕು. ಸೀತಾ, ಬಂದಿದ್ದ ದುಡ್ಡನ್ನ ನೀನ್ ಯಾಕೆ ಬೇಡ ಅನ್ನೋದು? ಇದು ತಪ್ಪು ಕಣೆ. ನಮಗೆ ಬೋನಸ್ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಪ್ರಾಮಾಣಿಕವಾಗಿರ್ಬೇಕು. ಅವಳು ಯಾವಾಗ್ಲೂ ಹಾಗೇನೆ, ವೆರಿ ಸಿನ್ಸಿಯರ್. ಎಕ್ಸ್ಕ್ಯೂಸ್ ಮೀ ಸರ್. ಸರ್. ಹೇಳಮ್ಮ. ಸರ್, ಬೋನಸ್ ಜಾಸ್ತಿ ಬಂದಿದೆ. ಜಾಸ್ತಿ ಬಂದಿದ್ಯಾ? ಹ್ಞೂ ಸರ್, ಬೈ ಮಿಸ್ಟೇಕ್ ಜಾಸ್ತಿ ಬರೆದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬೈ ಮಿಸ್ಟೇಕ್ ಬರೆದಿರೋದಲ್ಲ, ಸರಿಯಾಗಿ ಬರ್ಸಿದ್ದೀನಿ. 3 ವರ್ಷದ್ದು ಇಂಟ್ರೆಸ್ಟ್ ಸೇರಿಸಿ ಕೊಡ್ತಾ ಇರೋದು ಸರಿಯಾಗೇ ಇದೆ. ಸರ್, ಇಂಟ್ರೆಸ್ಟು ಸೇರಿಸ್ಕೊಡ್ತೀರಾ? ಥ್ಯಾಂಕ್ ಯು ಸರ್. ನಾವಿದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸದ್ಯ ಎಲ್ಲಿ 15% ವಾಪಸ್ ತಗೊಂಡ್ಬಿಡ್ತಾರೆ ಅಂತ ಭಯ ಆಗಿತ್ತು. ಸೀತಾ ಮಾಡ್ತಾ ಇರೋದಲ್ಲ ನಮ್ಗೆ ಒಳ್ಳೇದೇ ಆಗ್ತಿದೆ. ಓ ಹಲೋ, ಸಿಕ್ಕಿದೆ ಸೀರುಂಡೆ ಅಂತ ಎಲ್ಲ ಪರ್ಸ್ಗೆ ಹಾಕೊಂಡು ಹೋಗ್ಬೇಡಿ. ಇಷ್ಟೆಲ್ಲ ಸಹಾಯ ಮಾಡಿರೋ ನಮ್ಮ ಬಾಸ್ಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಆದ್ರೂ ಕೊಡಿಸ್ಬೇಕು. ಸೊ ಎಲ್ಲರೂ ನಿಮ್ ಶೇರ್ ಕೊಡ್ಬೇಕು, ಆಯ್ತಾ? ರಾಮ್, ಬಸ್ ನೀನೇ ಕೊಡು. ಕೊಡು, ಬೇಗ ಕೊಡು. ಏಯ್ ಕಲ್ಯಾಣ್, ಲಾಸ್ಟ್ ಟೈಮ್ ಕೂಡ ಕೊಟ್ಟಿಲ್ಲ, ಬಸ್ ನೀನೇ ಕೊಡು. ಏನಾಯ್ತು?
ನನ್ನ ಹತ್ರ ದುಡ್ಡಿಲ್ಲ. ಪರ್ಸ್ ತರೋದು ಮರ್ತ್ಬಿಟ್ರಾ? ಪರವಾಗಿಲ್ಲ ಬಿಡಿ, ನಾನೇ ಕೊಡ್ತೀನಿ. ಬೋನಸ್ ಬಂದಮೇಲೆ ನೀವು ನನಗೆ ಕೊಡಿ. ಲೆಕ್ಕ ಬರ್ದಿಟ್ಟಿರ್ತೀನಿ, ಮರೀದೆ ಕೊಡ್ಬೇಕಾಯ್ತಾ? ಏನು ತಲೆ ಆಡಿಸ್ತಿದ್ದೀರಾ? ಬೋನಸ್ ಯಾಕೆ ಬಂದಿಲ್ಲ ಅಂತ ಕೇಳಲ್ವಾ? ಏನೋ ಮಿಸ್ ಆಗಿರ್ಬೋದು. ನೀವು ಕೇಳಿಲ್ಲ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ಕೋತಾರೆ. ನೀವು ಕೇಳಿದ್ರೇನೆ ಇಂಟ್ರೆಸ್ಟ್ ಜೊತೆ ಸಿಗೋದು. ನಮಗೆಲ್ಲ ಬೋನಸ್ ಸಿಕ್ಕಿದೆ, ನಿಮಗೆ ಮಾತ್ರ ಸಿಕ್ಕಿಲ್ಲ ಅಂದರೆ? ಓ, ಅವತ್ತು ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಬಂದ್ರಲ್ಲ, ಅದು ಕಟ್ ಮಾಡಿದಾರಾ? ಮಾಡಿದ್ರು ಮಾಡಿರ್ಬೋದು. ಈಗ ನಾನೇ ನಿಮಗೆ ಕೊಡಬೇಕು ಅನ್ಸುತ್ತೆ. ಎಷ್ಟಾಗುತ್ತೋ ಏನೋ. ಅದೆಲ್ಲ ಏನಿಲ್ಲ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಏನು ಇಷ್ಟು ಈಸಿಯಾಗಿ ಹೇಳ್ತಿದ್ದೀರಾ? ನಿಮ್ಗೇನಾದರೂ ಖರ್ಚಿದ್ರೆ ನಾನೇ ಕೊಟ್ಟಿರ್ತೀನಿ. ಬೋನಸ್ ಬಂದ್ಮೇಲೆ ಕೊಡಿ. ಖರ್ಚೇನಾದರೂ ಇದೆಯಾ? ಏನು ಕಾರಲ್ಲಿ ಇಟ್ಟಿರೋ ಸೋಲಾರ್ ಗೊಂಬೆ ಥರ ತಲೆ ಆಡಿಸ್ತಾನೆ ಇದ್ದೀರಾ? ಅದು ಖರ್ಚಿದೆ, ಆದರೆ ನಿಮ್ಮ ಹತ್ರ ಯಾಕೆ ದುಡ್ಡು ತಗೊಳ್ಳೋದು ಅಂತ. ನನಗೇನೋ ತೊಂದರೆ ಇಲ್ಲ, ನನ್ನ ಹತ್ರ ತುಂಬ ದುಡ್ಡಿದೆ. ನಿಜವಾದ ಶ್ರೀಮಂತರು ನೀವೇ ಬಿಡಿ. ಏನು ಆಡ್ಕೋತಾ ಇದ್ದೀರಾ? ಚೇಚೆ, ಅಡ್ಮೈರ್ ಮಾಡ್ತಾ ಇದ್ದೀನಿ. ಅಡ್ಮೈರ್ ಮಾಡಿದ್ರೆ ಬೋನಸ್ ಸಿಗಲ್ಲ, ನೀವು ಹೋಗಿ ಕೇಳಬೇಕು. ನಿಮಗೆ ಖರ್ಚಿದೆ ಅಂತ ಬೇರೆ ಹೇಳ್ತೀರಾ. ಬಾಸ್ ತುಂಬ ಒಳ್ಳೆಯವರು, ಅರ್ಥ ಮಾಡ್ಕೋತಾರೆ. ಹೋಗಿ ಕೇಳಿ. ಇಲ್ಲ ಪರವಾಗಿಲ್ಲ, ನಾನೇ ಆಮೇಲೆ ಕೇಳ್ತೀನಿ. ನಾನು ಜೊತೆಗೆ ಬರ್ತೀನಿ, ಬನ್ನಿ ಹೋಗಿ ಕೇಳೋಣ. ಅಲ್ಲ, ನಾನು ಈಗಷ್ಟೇ ಕಂಪ್ನಿಗೆ ಜಾಯ್ನ್ ಆಗಿರೋದು. ಬೋನಸ್ಗಿನ್ನೂ ಎಲಿಜಿಬಲ್ ಇಲ್ಲ ಅಂತ ಅನ್ಕೋತೀನಿ. ಯಾವುದಕ್ಕೂ ಕೇಳೋಣ ಬನ್ನಿ. ಅವ್ರು ನಿಮಗೆ ಬೋನಸ್ ಕೊಡಬೇಕು ಅಂದ್ಕೊಂಡು ನಿಮ್ಮ ಹೆಸರು ಮಿಸ್ ಆಗಿದ್ರೆ ಲಕ್ಷ್ಮಿ ಬಂದಾಗ ಅಸಡ್ಡೆ ಮಾಡಬಾರ್ದು. ಲಕ್ಷ್ಮಿನಾ? ಸೀತಾ ಅಲ್ವಾ? ನಾನು ದುಡ್ಡಿಗೆ ಹೇಳಿದ್ದು. ಬನ್ನಿ. ಪ್ರಿಯಾ, ಇದು ನಂದು ರಾಮ್ದು ಶೇರ್. ಓ, ಬೋನಸ್ ಜಾಸ್ತಿ ಬಂತು ಅಂತ ಇಬ್ರದ್ದು ಶೇರ್ ಸೇರಿಸಿ ಕೊಡ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಬಾಮ್ಮ. ಏನಮ್ಮ, ಮತ್ತೇನಾದರೂ ಅಮೌಂಟ್ನಲ್ಲಿ ವ್ಯತ್ಯಾಸ ಆಯ್ತಾ? ಇಲ್ಲ ಸರ್, ನಮಗೆಲ್ಲ ಬೋನಸ್ ಬಂದಿದೆ, ಇವ್ರಿಗೆ ಮಾತ್ರ ಬಂದಿಲ್ಲ. ಯಾರಿಗೆ? ರೀ ಬನ್ರಿ. ಇವ್ರಿಗೆ ಸರ್, ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಭಯ ಪಡ್ತಿದ್ದಾರೆ. ಏನಪ್ಪ, ನಮ್ಮನ್ನು ಕಂಡ್ರೆ ಅಷ್ಟೊಂದು ಭಯನಾ ನಿನಗೆ? ಹ್ಞೂ ಸರ್, ನಾನು ಹೇಳಿದ್ನಲ್ಲ, ಇವರು ತುಂಬ ಕಷ್ಟದಲ್ಲಿದ್ದಾರೆ. ಬೋನಸ್ ಬಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವೇನ್ರಿ? ನೀವು ಕೇಳ್ಕೊಳ್ಳಿ. ಹೌದು ಸರ್, ತುಂಬಾನೇ ಹೆಲ್ಪ್ ಆಗುತ್ತೆ. ಇವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಕಷ್ಟದಲ್ಲಿದ್ದಾನೆ ಅಂತ. ಸರಿ ಕಣಮ್ಮ, ಮಾಡೋಣ. ಏನಾದರೂ ಒಂದು ಮಾಡೋಣ. ಥ್ಯಾಂಕ್ ಯು ಸರ್. ನಿನ್ನ ಹೆಸರೇನಂತ ಹೇಳಿದೆ? ಹೇಳಪ್ಪ. ರಾಮ್ ಸರ್. ನಿನ್ನ ಹೆಸರೇನಮ್ಮ? ಸೀತಾ. ನೆನ್ಪಿಟ್ಕೋತೀನಿ. ಯು ಕ್ಯಾನ್ ಗೋ ನೌ. ಊರೇ, ಮನೆಗೆ ಹೋದ್ಮೇಲೆ ನಮ್ಮಿಬ್ಬರನ್ನು ಗುಮ್ತಾನೆ ನೋಡ್ತಾ ಇರೋ. ನೋಡ್ಲಿವ ನೀನು? ಗುಮ್ಮ ಬಂತು ಗುಮ್ಮ ಅನ್ನೋ ಥರ ನಿಂತಿರ್ಲಿಲ್ವಾ? ಅಶೋಕ, ನನ್ನ ಮೊಮ್ಮಗನ್ನ ನಾ ಈ ಸ್ಥಿತಿಲಿ ನಾನು ಯಾವತ್ತೂ ನೋಡಿರಲಿಲ್ಲ ಕಡು. ತುಂಬ ಮಜಾ ಕೊಡ್ತಾ ಇದೆ ಕಡು.
ನಾನು ಯಾವತ್ತಾರು ನಿನ್ನ ವಿಚಾರಕ್ಕೆ ಬಂದಿದ್ದೀನಾ? ಹಾಂ, ನನ್ನಿಂದ ನಿಂಗೆ ಏನಾದ್ರು ತೊಂದರೆ ಆಗಿದೆಯಾ? ಮತ್ತೆ ಯಾಕೆ ನನ್ನ ಬಾಟ್ಲಲ್ಲಿ ನೀರು ತುಂಬಿಸಿಟ್ಟೆ ಹೇಳು, ಯಾಕೆ? ಬಾಯ್ ಬಿಡು, ಬಾಯ್ ಬಿಡು. ಏನದು ಏನದ್ ಗಲಾಟೆ? ಏನಾಯ್ತು? ಯಾವಾಗ್ಲೂ ಕುಡಿತಾ ಇರ್ತಾರೆ. ನಾನ್ ತಾನೇ ಏನಕ್ಕ ಮಾಡ್ಲಿ? ನನ್ ಮಾತೇ ಕೇಳಲ್ಲ. ಕುಡ್ದು ಕುಡ್ದು ಆರೋಗ್ಯ ಹಾಳು ಮಾಡ್ಕೋತಾರೆ. ರಾತ್ರಿ ಎಲ್ಲ ಏನೇನೋ ಕನ್ವರಿಸ್ತಾ ಇರ್ತಾರೆ. ಕನ್ವರಿಸ್ತಾನ? ಏನಂತ? ಅದೇನೋ ಸತ್ಯ ಗೊತ್ತಾದ್ರೆ ಎಲ್ಲ ಸರ್ವನಾಶ, ಕೊಲೆ, ಈ ಮನೆ ಹಾಳಾಗೋಗುತ್ತೆ, ಇದಕ್ಕೆಲ್ಲ ಕಾರಣ ಅವಳೆ ಅಂತ ಏನೇನೋ ಕನ್ವರಿಸ್ತಾರೆ. ಕಾಬ್ರಿಯಿಂದ ಬೆವ್ತು ಹೋಗ್ತಾರೆ. ಅದಕ್ಕೆಲ್ಲ ಕಾರಣ ಈ ಕುಡ್ತಾನೆ. ಬಾಟ್ಲಲ್ಲಿರೋದನ್ನೆಲ್ಲ ಚೆಲ್ಲಿ ನೀರ್ ತುಂಬಿಸಿಟ್ಟೆ. ಅದಕ್ಕೆ ಕೋಪ ಮಾಡ್ಕೊಂಡು ಬೈದಿತ್ತು. ಪಾಪ ಮಾವಯ್ಯ ಎಷ್ಟು ನೊಂದ್ಕೊಳ್ತಾರೆ. ಇವರು ಒಂದಲ್ಲ ಒಂದಿನ ಬದಲಾಗ್ತಾರೆ ಅನ್ನೋ ನಂಬಿಕೆ ಮೇಲೆನೆ ನಾನು ಜೀವನ ಸಾಗಿಸ್ತಿದ್ದೀನಿ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ. ಅಕ್ಕ ನೀವೇ ನಂಗೆ ಹೆಲ್ಪ್ ಮಾಡಬೇಕು ಅಕ್ಕ, ಪ್ಲೀಸ್ ಅಕ್ಕ. ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ನನಗೆ ಹೇಳಬೇಕಾಗಿರೋ ವಿಷಯನ ನೇರವಾಗಿ ನನಗೆ ಹೇಳ್ದೆ ಅವಳ ಮೇಲೆ ರೇಗಾಡಿದ್ರೆ ಯಾಕೆ? ನನ್ನ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಇಲ್ವಾ ನಿನಗೆ? ಆ ದರಿದ್ರನ್ ಕುಡಿದ್ರೆ ಧೈರ್ಯ ತಾನಾಗೆ ಬರುತ್ತೆ ಅಂತಾರೆ. ಒಳಕ ನೀರಲ್ಲಿ ಕಾಲಿಡೋದನ್ನ ಧೈರ್ಯ ಅನ್ನಲ್ಲ, ಅಸಹ್ಯ ಅಂತಾರೆ. ಹೊಲಸಿಂದ ದೂರ ಇರಬೇಕು ಅನ್ನೋಷ್ಟು ಬುದ್ಧಿ ದೇವ್ರು ನನಗೆ ಕೊಟ್ಟಿದ್ದಾನೆ. ನನ್ನ ಅತ್ತೆ ಮಗಳು ಅನ್ನೋ ಅಕ್ರೆ, ಅಣ್ಣನ ಹೆಂಡತಿ ಅನ್ನೋ ಗೌರವ ಎರಡೂ ಸತ್ತೋಗಿದೆ. ಈ ವಿಷಯ ಗೊತ್ತಾದರೆ ಅಪ್ಪ ನೋವಲ್ಲೇ ಪ್ರಾಣ ಬಿಡ್ತಾರೆ. ರಾಮನಿಗೆ ನಂಬಿಕೆ ಮೇಲೆ ನಂಬಿಕೆ ಸತ್ತೋಗುತ್ತೆ. ಇದನ್ನು ನಾನು ಯಾರ ಹತ್ರನೂ ಹೇಳದೇ ಇರೋದಕ್ಕೆ ನನ್ನ ಸ್ವಾರ್ಥ ಒಂದು ಕಾರಣ. ಆದರೆ ಇದನ್ನು ನಾನೇನು ಕೊಡ್ತಾ ಇರೋ ಭಿಕ್ಷೆ ಅನ್ಕೋ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸತ್ಯನ ಬಾಯಿ ರಾಮ್ ಬಂದಿದ್ದೆ ಜೋರಾಗ್ತಿದೆ. ಮೊದಲು ಆ ಬಾಯಿನ ಬಂದ್ ಮಾಡಬೇಕು.